ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾಳೆ ಹೊಸ ವರ್ಷ ಅಂದ್ರೆ ಹಿಂದೂಗಳಿಗೆ ಇದು ಒಂಥರ ಹಬ್ಬ ಅಂತಾನೆ ಹೇಳ್ಬೋದು. ಹಿಂದೂಗಳಿಗೆ ಹೊಸ ವರ್ಷ ಆದಂತ ಯುಗಾದಿ ಹಬ್ಬದ ದಿನ ಸೂರ್ಯನಿಗೆ ನಾವು ನೀಡುವಂತ ಅರ್ಘ್ಯ ನಾವು ವರ್ಷ ಪೂರ್ತಿ ಕುಟುಂಬಸ್ಥರೆಲ್ಲರೂ ಕೂಡ ಆರೋಗ್ಯ, ಆಯಸ್ಸು, ಸುಖ, ಸಮೃದ್ಧಿಯಿಂದ ನಾವು ಬಾಳಬಹುದು. ಯುಗಾದಿ ಹಬ್ಬದ ಮೆರುಗು ಪ್ರಾರಂಭವಾಗುವಂತದ್ದೇ ಬೆಳಗಿನಿಂದ. ಅಂದ್ರೆ ನಾವು ಎಣ್ಣೆ ಸ್ನಾನ ಮಾಡುವುದರಿಂದ ಹಿಡಿದು ಬೇವು ಬೆಲ್ಲ ತಿನ್ನೋವರೆಗೂ, ಜೊತೆಗೆ ಮನೆಯಲ್ಲಿರುವಂತ ಸಿಹಿಯಾದ ಒಬ್ಬಟ್ಟನ್ನ ಸವಿಯೋವರೆಗೂ ಕೂಡ ಒಂದು ಹಬ್ಬದ ವಾತಾವರಣ ತುಂಬಿ ತುಳುಕುತ್ತೆ. ಅಷ್ಟೇ ಅಲ್ಲ, ಇಡೀ ದಿನ ಯುಗಾದಿಯ ಒಂದು ಹಬ್ಬದ ಕಳೆವು ಇದ್ದೇ ಇರುತ್ತೆ. ಎಲ್ಲಾ ಹಬ್ಬಗಳಿಗಿಂತ ಯುಗಾದಿ ಹಬ್ಬ ತುಂಬಾನೇ ಸಂತೋಷದಾಯಕವಾಗಿರುತ್ತೆ. ಯಾಕಂದ್ರೆ ಯಾರು ಯಾವ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನ ತಗೊಂತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ಹೊಸ ವರ್ಷ ಅಂತ ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡೋದ್ರಿಂದ ಹಿಂದೂಗಳಂತೂ ಪ್ರತಿಯೊಬ್ರು ಕೂಡ ಕುಟುಂಬಸ್ಥರೆಲ್ಲರೂ ಕೂಡ ಹೊಸ ಬಟ್ಟೆಯನ್ನ ಹಾಕೊಂಡು ಈ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ. ಆದ್ರಿಂದ ನಾವು ಈ ದಿನವನ್ನ ನಾವು ಯುಗಾದಿ ಅಂದ್ರೆ ವರ್ಷದ ಮೊದಲ ಹಬ್ಬ, ಹಿಂದೂಗಳಿಗೆ ಹೊಸ ವರ್ಷ ಅಂತ ತುಂಬಾನೇ ಸಂಭ್ರಮ ಸಡಗರದಿಂದ ನಾವು ಆಚರಣೆಯನ್ನ ಮಾಡ್ತೀವಿ. ಈ ಒಂದು ಹಬ್ಬವನ್ನ ಪ್ರಾರಂಭವನ್ನ ಮಾಡೋದಕ್ಕಿಂತ ಮುಂಚೆ ನಾವು ಬೆಳಿಗ್ಗೆನೆ ಬೇಗನೆ ಎದ್ದು ನಾವು ಎಣ್ಣೆ ಸ್ನಾನವನ್ನ ಮಾಡ್ಬೇಕು. ಹಬ್ಬಕ್ಕೆ ಮಾತ್ರವಲ್ಲ, ದಿನ ಪೂರ್ತಿ, ಅದ್ರಲ್ಲೂ ಕೂಡ ಈ ಬೇಸಿಗೆ ಕಾಲದಲ್ಲಿ ತುಂಬಾನೇ ಸುಡು ಬಿಸಿಲಿದೆ. ಆದ್ರಿಂದ ನಮ್ಮ ನೆತ್ತಿಗೆ ಮತ್ತು ದೇಹಕ್ಕೆ ಹರಳೆ ಎಣ್ಣೆಯನ್ನ ಹಚ್ಚೋದ್ರಿಂದ ದೇಹ ಮತ್ತೆ ಆರೋಗ್ಯ ಎರಡೂ ಕೂಡ ಸುಧಾರಿಸುತ್ತೆ ಮತ್ತು ತಂಪಾಗುತ್ತೆ ಅಂತ ಈ ಒಂದು ವರ್ಷಕ್ಕೆ ಒಮ್ಮೆ ಆದ್ರೂ ಸರಿ ಯುಗಾದಿ ಹಬ್ಬದ ನೆಪದಲ್ಲಿ ಎಣ್ಣೆ ಸ್ನಾನವನ್ನ ಮಾಡುವುದು ವಾಡಿಕೆ. ಎಣ್ಣೆ ಸ್ನಾನವನ್ನ ಮಾಡೋದ್ರಿಂದ ತುಂಬಾನೇ ಆರೋಗ್ಯಕರವಾದ ಉಪಯೋಗಗಳು ಕೂಡ ಇವೆ. ಆದ್ರಿಂದ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಹರಳೆ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಮೈಗೆ ಮತ್ತು ನೆತ್ತಿಗೆ ಹಚ್ಚಿ 5 ರಿಂದ 10 ನಿಮಿಷನಾದ್ರೂ ಸರಿ ನಮ್ಮ ಮೈಯನ್ನ ಒಂದು ಎಳೆ ಬಿಸಿಲಿಗೆ ಒಡ್ಬೇಕು ಅಂತ ಹೇಳ್ತಾರೆ. ಇದರಿಂದ ಚರ್ಮದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅವೆಲ್ಲದೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಂತರದಲ್ಲಿ ಸ್ವಲ್ಪ ಬಿಸಿ ನೀರಿನಿಂದ ಸ್ನಾನವನ್ನ ಮಾಡಿ ಅದಾದ್ಮೇಲೆ ಹೊಸ ಬಟ್ಟೆಯನ್ನ ಹಾಕೊಂಡು ನಾವು ಸೂರ್ಯನಿಗೆ ಅರ್ಘ್ಯವನ್ನ ನೀಡಲು ತಯಾರಿಯಾಗಬೇಕಾಗುತ್ತೆ. ಸೂರ್ಯನಿಗೆ ಅರ್ಘ್ಯವನ್ನ ನೀಡುವಾಗ ಸೂರ್ಯ ಉದಯ ಆಗಿರ್ಬೇಕು, ಆಗ ಮಾತ್ರ ನಾವು ಸೂರ್ಯನಿಗೆ ಅರ್ಘ್ಯವನ್ನ ನೀಡಬೇಕಾಗುತ್ತೆ. ಸೂರ್ಯನಿಗೆ ಅರ್ಘ್ಯವನ್ನ ನೀಡ್ಬೇಕಾದ್ರೆ ಒಂದು ತಾಮ್ರದ ಚೆಂಬು ಅಥವಾ ಹಿತ್ತಾಳೆ ಚೆಂಬಿನಲ್ಲಿ ಶುದ್ಧವಾದ ನೀರು, ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಸ್ವಲ್ಪ ಅಕ್ಷತೆ, ಒಂದು ಕೆಂಪು ಹೂವು ಇಲ್ಲ ಅಂದ್ರೆ ಬಿಳಿ ಎಕ್ಕದ ಹೂಗಳನ್ನ ಹಾಕೊಂಡು ಅಥವಾ ಸ್ವಲ್ಪ ಕರಿ ಎಳ್ಳು ಕೂಡ ನಾವು ಹಾಕೊಂಡು ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ ನಮ್ಮ ಕುಟುಂಬಸ್ಥರಿಗೆಲ್ಲರಿಗೂ ಕೂಡ ಆರೋಗ್ಯ, ಆಯಸ್ಸವನ್ನ ಕರುಣಿಸುವಂತ ಹೇಳಿ ಬೇಡ್ಕೊಂತ ನಾವು ಸೂರ್ಯನನ್ನ ನೋಡಿ ಯಾವ್ದಾದ್ರು ಸರಿ ಗಿಡಕ್ಕೆ ಬೀಳುವಂತೆ ನೀರನ್ನ ನಾವು ಮೇಲಿಂದ ಕೆಳಗಡೆ ಚೆಲ್ಲುವಂತೆ ನಾವು ಹಾಕ್ಬೇಕು. ಆ ನೀರನ್ನ ನಾವು ಮತ್ತೆ ತುಳಿಯೋದಿಕ್ಕೆ ಹೋಗ್ಬಾರ್ದು. ಈ ರೀತಿಯಾಗಿ ನಾವು ಯುಗಾದಿ ಹಬ್ಬದ ದಿನ ಸೂರ್ಯನಿಗೆ ನಾವು ಅರ್ಘ್ಯವನ್ನ ನೀಡೋದ್ರಿಂದ ವರ್ಷ ಪೂರ್ತಿ ಆರೋಗ್ಯ, ಆಯಸ್ಸ ನಮ್ಗೆ ವೃದ್ಧಿ ಆಗ್ತಾ ಬರುತ್ತೆ. ಸ್ನೇಹಿತರೆ, ನೋಡೋರಲ್ವಾ ಸ್ನೇಹಿತರೆ, ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ, ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.